ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಕ್ಲಸ್ಟರ್ ಬೀನ್ಸ್ ಅಂದರೆ ಚೌಳಿಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಅದರ ಜೊತೆ ನಾನು ಮೊಳಕೆ ಬಂದಂತಹ ಹೆಸರು ಕಾಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಹೆಲ್ದಿ ರೆಸಿಪಿ. ಸೊ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಇವಾಗ ಇದನ್ನು ಪಲ್ಯ ಮಾಡಬೇಕು. ಸೊ ಇದಕ್ಕೆ ಏನೆಲ್ಲ ಬೇಕಂದರೆ, ಇವಾಗ ಇದಕ್ಕೆ ನಾನು ಒಗ್ಗರಣೆ ಕೊಡಬೇಕು. ನಾನು ಫಸ್ಟ್ ಒಗ್ಗರಣೆ ಕೊಡ್ತೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ, ಕರಿ ಲೀವ್ಸ್ ಮಿಸ್ಸಿಂಗ್ ಆಗಿದೆ. ಸೊ ಕರಿ ಲೀವ್ಸ್ನ ನೀವು ಹಾಕೊಳ್ಳಿ. ಸೊ ನೋಡಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಈರುಳ್ಳಿ ಒಟ್ಟಿಗೆ ಹಾಕ್ತೀನಿ. ಇದು ಹೆಲ್ದಿ ವರ್ಷನ್ ಆಗಿದ್ರಿಂದ ನಾನು ಸ್ವಲ್ಪ ಇದಕ್ಕೆ ಆಯಿಲ್ ಹಾಕಿದ್ದು. ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ಇವಾಗ ನಾನು ಇದಕ್ಕೆ ಟೊಮೆಟೊ ಹಾಕ್ತಾ ಇದ್ದೀನಿ. ಒಂದೆರಡು ನಿಮಿಷ ಫ್ರೈ ಆಗಲಿ, ಆಮೇಲೆ ಇದನ್ನು ಹಾಕೋಣ. ಇವಾಗ ಕಟ್ ಮಾಡಿದಂತಹ ತರಕಾರಿ, ನೀರು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಇದು ಇದರಲ್ಲೇ ಕುಕ್ ಆಗಲಿ. ಸೊ ಇದನ್ನು ಮುಚ್ಚಿಡ್ತೀನಿ ಇವಾಗ. ಇದಕ್ಕೆ ಇವಾಗ ನಾನು ಸ್ವಲ್ಪ ಅರಿಶಿನ ಪೌಡರ್ ಹಾಕ್ತೀನಿ. ಸ್ವಲ್ಪ ಚಿಲ್ಲಿ ಪೌಡರ್, ಮಿಕ್ಸ್ ಮಾಡಿ ಚೆನ್ನಾಗಿ. ಸ್ವಲ್ಪ ಕುಕ್ ಆಗಲಿ. ಸ್ವಲ್ಪ ಉಪ್ಪು ನೋಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಉಪ್ಪು ಕಮ್ಮಿ ಇದೆ, ನಾನು ಆ್ಯಡ್ ಮಾಡ್ತೀನಿ. ಆ್ಯಂಡ್ ಸ್ವಲ್ಪ ಸ್ಪೈಸಿ ಆಗಿದೆ, ಬಿಕಾಸ್ ನಾನು 2-3 ಚಿಲ್ಲಿ, ಗ್ರೀನ್ ಚಿಲ್ಲಿ ಹಾಕಿದ್ದೆ ಅಲ್ವಾ. ಮತ್ತೆ ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿದ್ದೆ. ಸೊ ನೀವು ನೋಡ್ಕೊಂಡು ಹಾಕಿ. ಸ್ವಲ್ಪ ಸ್ಪೈಸಿ ಆಗಿದೆ, ಸ್ವಲ್ಪ ಜಾಸ್ತಿ ಇದೆ. ಬಟ್ ನಾನು ಕೊಕೊನಟ್ ತುರಿ ಹಾಕ್ತೀನಲ್ಲ, ಆವಾಗ ಸರಿಯಾಗಿದೆ. ಬೆಂದಿದ್ದು ಆಲ್ರೆಡಿ. ಸ್ವಲ್ಪ ಬೆಂದಿದ್ದೀನಿ, ಸ್ವಲ್ಪ ಬೇಯಲಿಕ್ಕಿದೆ, ಬೇಯಲಿ.
ಕಾಯಿ ತುರಿ ಆ್ಯಡ್ ಮಾಡ್ತಾ ಇದ್ದೀನಿ. ಜಸ್ಟ್ ಅದು ಫ್ರೈ ಮಾಡಿಲ್ಲ, ಹಿಂಗೆ ಸಿಂಪಲ್ ಆಗಿ ಹಾಕ್ತಿದ್ದೀನಿ. ಬೇಕಿದ್ರೆ ಫ್ರೈ ಮಾಡಿದ್ರೆ ಹಾಕ್ಬೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಹೆಸರು ಕಾಳು ನಾನು ಇತ್ತು ಅಂತ ಹಾಕಿದ್ದೀನಿ. ನೀವು ಜಸ್ಟ್ ಖಾಲಿ ಚೌಳಿಕಾಯಿ ಕೂಡ ಈ ರೀತಿ ಮಾಡ್ಬೋದು. ಕ್ಲಸ್ಟರ್ಡ್ ಬೀನ್ಸ್ ತುಂಬ ಹೆಲ್ದಿ ಆ್ಯಂಡ್ ಸ್ವಲ್ಪ ಕಹಿ ಇರುತ್ತೆ, ಬಟ್ ಕುಕ್ ಮಾಡುವಷ್ಟು ಗೊತ್ತಾಗಲ್ಲ, ಯಾಕೆಂದರೆ ಅದು ಕುಕ್ ಆಗುತ್ತೆ. ಸ್ವಲ್ಪ ಕಹಿ ಅನ್ಸುತ್ತೆ ಅಷ್ಟೇ, ಜಾಸ್ತಿ ಅನ್ಸುತ್ತೆ. ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಇದು, ರೈಸ್ಗೂ ಚೆನ್ನಾಗಿರುತ್ತೆ. ಒಂದು ಗ್ರೇವಿ ಅನ್ನೋದಿದ್ರೆ ಚೆನ್ನಾಗಿರುತ್ತೆ ಇದು. ಇವಾಗೊಂದು 2 to 3 ಮಿನಿಟ್ಸ್ ಕುಕ್ ಆಗಿ ಆಮೇಲೆ ರೆಡಿ. ನೋಡ್ಬೋದು, ಫೈನಲಿ ರೆಡಿ ಆಯಿತು. ನೀರೆಲ್ಲ ಡ್ರೈ ಆಗಿದೆ.